ಒಂದು ಮಾತ್ರ ತುಂಬಾನೇ ಡಿಫ್ರೆಂಟ್ ಸರ್ಪ್ರೈಸ್. ನೀವು ನೋಡೇ ಇರ್ಲಿಕ್ಕಿಲ್ಲ ಈ ವಿಷಯ. ಹಾ, ಹೀಗೂ ಉಂಟಾ ಅಂತ ಅನ್ಕೋಬಹುದು. ಅದೇ ಇರೋದು. ನಾನು ನಂಬಿರ್ಲಿಲ್ಲ ಆಯ್ತಾ. ನಾನು ನಂಬಿದೆ ಅಂತ ಅಂದ್ರೆ ಯಾಕೆ ಅಂದ್ರೆ ಆ ಅದು ಅಧಿಕೃತವಾಗಿ ಗೊತ್ತಿದ್ದವರಿಗೆ ಹೇಳಿದ್ದಕ್ಕೆ, ತೋರಿಸಿದ್ದಕ್ಕೆ. ಕಲಿಯುಗದಲ್ಲಿ ಏನೇನೆಲ್ಲ ಆಗ್ತಿದೆ, ಹಾಗೇನೆ ಇಲಿಗಳು ಹಾಗೆ ಹೊಸ ಒಂದು ಅಪ್ಡೇಟೆಡ್ ವರ್ಷನ್ ಇಲಿಗಳದ್ದು ಇರ್ಬೋದು ಮಾರೇರಿ. ಎಂತ ಕತೆ ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದೆ? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ. ಹಾಗೆ ಬೆಳಿಗ್ಗೆ ನೋಡಿ ನಮ್ಮ ರೋಡಲ್ಲಿ ಹೊಸ ಡಾಗ್ ಬಂದಿದೆ ನೋಡಿ. ಲಾಂಗ್ ಬಾಡಿ, ಶಾರ್ಟ್ ಲೆಗ್ಸ್, ಪುಟ್ಟ ಕಾಲುಗಳಲ್ವಾ. ಇದಕ್ಕೆ ಡಕ್ಸುಂಡ್ ಅಂತ ಹೇಳ್ತಾರೆ. ಕ್ಯೂಟ್ ಇದೆ ಅಲ್ವಾ ಪಾಪ. ಅದಕ್ಕೆ ಬೇಗ ಓಡೋಕ್ಕಾಗಲ್ವಾ ಅಂತ. ತುಂಬ ಚಿಕ್ಕ ಕಾಲುಗಳಲ್ವಾ. ಹಾಗೆ ನಡ್ಕೊಂಡು ಹೋಗ್ತಾ ಇದೆ. ಯಾರ್ದೋ ಒಬ್ರದ್ದು ಅವರು ಮುಂದೆ ಹೋಗ್ತಾ ಇದ್ದಾರೆ ಓನರು. ಇದು ಹಿಂದೆ ನಮ್ಮ ಕೇರಿಯ ಡಾಗ್ ನೋಡಿ ಅಂತೆ. ಅದರ ಎದುರಿಗೆ ಪಾಪ ಅದನ್ನು ಹೆದರಿಸೋದು ಮಾರೇರಿ. ನಾನು ಅಲ್ಲೇ ನಿಂತು ಶುಶ್ ಅಂತ ಮಾಡಿ ಓಡಿಸಿದೆ ನಮ್ಮ ಕೇರಿಯ ಡಾಗ್ ನೋಡಿ. ಪಾಪ ಚಿಕ್ಕದಲ್ವ ನೋಡಿ, ಓಡೋಕ್ಕಾಗಲ್ಲ ರೀ ಅದಕ್ಕೆ ಪಾಪ. ಅವರು ಸಾಕಿದವರಲ್ಲಿ ಮುಂದಿದ್ದಾರೆ. ನಮ್ಮ ಕೇರಿಯಲ್ಲಿ ಇದು ಫಸ್ಟ್ ಟೈಮ್ ನೋಡಿದ್ದು ನಾನು. ಹಾಗೆಯೇ ಇಲ್ಲಿ ನೋಡಿ, ನಮ್ಮ ಮನೆ ಅಂಗಳದಲ್ಲಿ ಹಿಂದ್ಗಡೆ ನಾಗರಹಾವು ನೋಡಿದ್ರಾ, ನಿಧಾನಕ್ಕೆ ಹೋಗ್ತಿದೆ. ಅದು ಆ್ಯಕ್ಚುಲಿ ಈಚೆ ಬರ್ತಾ ಇತ್ತಂತೆ, ಬಾಯಿ ಹಾಂ ಅಂತ ಮಾಡ್ತಾ ಇತ್ತಂತೆ. ಅಮ್ಮ ಹೆದರಿ ಕರೆದ್ರು, ಬಾ ಇಲ್ಲಿ ನೋಡು ಅಂತ. ಬಂದು ನೋಡ್ತೇನೆ, ಲೋಕ ಇಲ್ಲ ಮಾರಾಯ ಹೆದರಿ ನನಗೆ. ಅದು ಎಷ್ಟೊಂದು ಹೆದರಿಕೆ ಅಲ್ವಾ. ಹಾಗೆ ಮೊಬೈಲ್ ತಗೊಂಡೇ ಓಡಿ ಬಂದಿದ್ದೆ ಅಮ್ಮ ಹೇಳುವಾಗ. ತೋರಿಸೋಣ ನಿಮಗೆ ಅಂತ ಹೇಳಿಕೊಂಡು ಹತ್ತಿರದಿಂದ ತೋರಿಸೋಣ ಅಂತ ಇಳಿದೇನೋ ಹೋದೆ. ಅಷ್ಟೊತ್ತಾಗಲೇ ಅಲ್ಲಿ ಹೋಗ್ತಾ ಇದೆ, ಅದು ಮುಂದೆ ಹೋಗೇ ಬಿಡ್ತು. ನಾನು ಝೂಮ್ ಮಾಡಿ ಹಂಗೆ ಮಾಡುವಾಗ ಮೊಬೈಲ್ ಆಫೇ ಆಗಿಬಿಡ್ತು. ಮತ್ತೆ ಆನ್ ಮಾಡುವಾಗ ಅದು ಮುಂದೆ ಹೋಗಿ ಆಗಿತ್ತು. ಹಾಗೆ ಇದು ನೆಕ್ಸ್ಟ್ ಡೇದು ನಮ್ಮ ಭೋಜಣ್ಣ ಬಂದಿದ್ದಾರೆ. ಸ್ವಲ್ಪ ಬೊಂಡ ತೆಗೆದುಕೊಡಿ ಅಂತ ಹೇಳಿದ್ದೆವು. ತೆಂಗಿನಕಾಯಿ ತೆಗಿಸ್ತೇವಲ್ವ ಅವ್ರ ಹತ್ರ. ಹಾಗೆ ಬಂದಿದ್ದರು ನೋಡಿ, ಬೊಂಡ ಒಂದಿಷ್ಟು ತೆಗೆದುಕೊಟ್ರು. ನಮ್ಮ ಮನೆಯಲ್ಲೇ ಆದದ್ದಾದರೆ ಒಳ್ಳೇದಲ್ವಾ. ಬೇರೆ ಕಡೆ ತುಂಬ ರೇಟ್ ಇದೆ, ಮನೆಯಲ್ಲೇ ಸಿಕ್ಕರೆ ಒಳ್ಳೇದು, ಅಪರೂಪಕ್ಕೆ ಸಿಗತ್ತೆ. ಇವರು ಭೋಜ ಬಂಗೇರ ಅಂತ ನಿಮ್ಮನ್ನು ನೋಡಿ ಹಾಯ್ ಹೇಳ್ತಿದ್ದಾರೆ ನೋಡಿ, ಸ್ಮೈಲ್ ಕೊಡ್ತಿದ್ದಾರೆ. ನಾನು 5-6 ವರ್ಷದ ಹಿಂದೆ ಈ ಚಾನಲ್ ಸ್ಟಾರ್ಟ್ ಮಾಡಿದಾಗ ಇವರ ವಿಡಿಯೋ ಹಾಕಿದ್ದೆ. ಏನಪ್ಪ ಅಂದರೆ ತೆಂಗಿನಕಾಯಿಯನ್ನು ಹೇಗೆ ತೆಗೆಯೋದು, ಹೇಗೆ ಸುಲಿಯೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ. ಯಾಕಂದರೆ ಹಳ್ಳಿಯಲ್ಲಿದ್ದವರಿಗೆ ಸರ್ವೇ ಸಾಮಾನ್ಯ ಗೊತ್ತಿರುತ್ತೆ, ಆದರೆ ಸಿಟಿಯಲ್ಲಿದ್ದವರಿಗೆ ಮನೆಯಲ್ಲಿ ತೆಂಗಿನ ಮರ ಏನಾದ್ರು ಇದ್ದರೆ ಇದೆಲ್ಲ ಗೊತ್ತಿರುತ್ತೆ ಬಿಡಿ. ಆದರೆ ತೆಂಗಿನ ಮರ ಇಲ್ಲದವರಿಗೆ ಏನು ಗೊತ್ತಿರುತ್ತೆ. ಕೆಲವರಿಗೆ ಇದನ್ನೆಲ್ಲ ತಿಳ್ಕೊಳ್ಳೋ ಇಷ್ಟ ಇರುತ್ತೆ. ಹೇಗೆ ಕಾಯನ್ನು ತೆಗಿತಾರೆ, ಅಷ್ಟು ದೊಡ್ಡ ತೆಂಗಿನ ಮರ ಹೇಗೆ ಹತ್ಕೊಂಡು ಅದನ್ನೆಲ್ಲ ತೆಗಿತಾರೆ, ತೆಂಗಿನಕಾಯಿ ಹೇಗೆ ಸುಲಿತಾರೆ, ಬೊಂಡ ಹೇಗಿರುತ್ತೆ, ಅದೆಲ್ಲ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಅಲ್ವಾ. ಅದನ್ನೆಲ್ಲ ನಾನು ತುಂಬ ಶೇರ್ ಮಾಡಿದ್ದೆ. ಆಗ ಇವರ ವಿಡಿಯೋ ತೋರಿಸಿದ್ದೆ ನಾನು. ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೇನೆ, ನೋಡ್ಕೊಂಡು ಬನ್ನಿ. ಹಾಗೆ ಮರದಲ್ಲಿ ಕೆಲವೊಂದೆಲ್ಲ ಒಣಗಿದ ಮಡಲುಗಳು ತುಂಬ ಇತ್ತು, ಅದೆಲ್ಲ ತೆಗೆಸಿದ್ದೆ ಮೊನ್ನೆ. ಎಲ್ಲ ತೆಗೆದು ಆಚೆ ಹಾಕ್ತಾ ಇದ್ದಾರೆ. ಹಾಗೆಯೇ ಕೆಲವರೆಲ್ಲ ನಾನಾಗ ಇಂಥ ವಿಡಿಯೋ ಹಾಕುವಾಗ ಅದೆಂಥ ಬೋರು, ಅದೆಂಥ ಹೊರಗಡೆ ಶಾಪಿಂಗ್ ಅದು ಇದು ತೋರಿಸು ಅಂತ ಹೇಳ್ತಿದ್ರು. ಹಾಗೆ ಡಿಫ್ರೆಂಟ್ ಒಪಿನಿಯನ್ ಇರುತ್ತೆ. ಯಾಕಂದರೆ ಕೆಲವರಿಗೆ ಶಾಪಿಂಗು ಅದು ಎಲ್ಲ ಇಷ್ಟ ಇರುತ್ತೆ ನೋಡೋಕ್ಕೆ ಸಿಟಿ, ಕೆಲವರಿಗೆ ಹಳ್ಳಿಯಲ್ಲಿದ್ದವರಿಗೆ ಅದೇ ಇಷ್ಟ ಆಗಿರುತ್ತೆ. ಇನ್ನು ಸಿಟಿಯಲ್ಲಿದ್ದವರಿಗೆ ಹಳ್ಳಿಯ ಜೀವನ, ಗಿಡ ಮರಗಳು, ಹಕ್ಕಿಗಳ ಚಿಲಿಪಿಲಿ ಅದೆಲ್ಲ ನೋಡೋಣ ಅಂತ ಅನಿಸುತ್ತೆ. ಹಾಗಾಗಿ ನಾನು ನನ್ನ ಚಾನಲಲ್ಲಿ ಎಲ್ಲ ವೆರೈಟಿ ವೀಡಿಯೋಸ್ ಹಾಕ್ತಾಯಿರ್ತೇನೆ. ಈ ಗಿಡ ಮರಗಳು, ಹಕ್ಕಿಗಳು ಎಲ್ಲನೂ ಕೂಡ, ಪ್ಲಸ್ ಶಾಪಿಂಗು, ಸಿಟಿಗೆ ಹೋಗಿದ್ದು ಅದು ಕೂಡ ಎಲ್ಲ ಹಾಕ್ತಾಯಿರ್ತೇನೆ. ಹಾಗಾಗಿ ನನ್ನ ವ್ಯೂವರ್ಸಿಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ನೋಡ್ತಾ ಹೋಗ್ಬೋದು ಅಲ್ವಾ. ಹಾಗೆ ನೀವು ಕೂಡ ಹೊಸದಾಗಿ ಬಂದಿದ್ದರೆ ನನ್ನ ಚಾನಲನ್ನು ವಿಸಿಟ್ ಮಾಡಿ, ಎಲ್ಲ ವೀಡಿಯೋಸನ್ನು ನೋಡಿ. ಕಾಮಿಡಿ ವೀಡಿಯೋಸು, ಶಾಪಿಂಗು, ಹೀಗೆ ಗಿಡ ಮರಗಳು, ಹಳ್ಳಿಯ ಒಂದು ಜನರ ಒಂದು ಜೀವನ ಅದೆಲ್ಲ ಇರುತ್ತೆ. ಹಾಗೆ ನನ್ನ ತಂದೆ ಕೂಡ ಓಡಾಡ್ತಾ ಇದ್ದಾರೆ ನೋಡಿ. ಈಗ ಇರೋದು ನೋಡಿ ನಾನು ಹೇಳಿದ ಸರ್ಪ್ರೈಸ್ ವಿಷಯ. ತಂದರು ನೋಡಿ, ಇಲ್ಲಿ ಅವರ ಕೈಯಲ್ಲಿದೆ. ಇದು ಏನೋ ಒಂದು ತೆಂಗಿನ ಮರದಿಂದ ತೆಗೆದ ಕಸ ಅಲ್ಲ, ಇದು ಒಂದು ಮನೆ. ಯಾರ ಮನೆ ಕೂಡ ನಾನು ನಂಬಿದೆ, ನೋಡಿದೆ. ನಂಗೂ ಆಶ್ಚರ್ಯ ಆಯ್ತಾ,
ಹೀಗೂ ಇರತ್ತಾ ಮಾರೇರಿ ಅಂತ. ಹಾಗೆಲ್ಲ ಇದೆ. ಅದನ್ನ ನೀವು ನೋಡ್ತಾ ಹೋಗಿ ಇವತ್ತಿನ ವಿಡಿಯೋ ನಿಮ್ಗೇನೆ ಗೊತ್ತಾಗತ್ತೆ ಯಾವ ವಿಷಯ ಏನ್ ಮನೆ ಕತೆ ಅಂತ. ಗೊತ್ತಾ? ಇಲಿಯ ಮನೆ ನೋಡಿದ್ರಾ? ಇಲಿಯ ಮನೆ ಅಂತೆ ಇದು. ನನಗೂ ಕೂಡ ನಂಬೋಕ್ಕೆ ಸಾಧ್ಯ ಆಗಲಿಲ್ಲ. ಒಮ್ಮೆ ಅವ್ರು ಹೇಳುವಾಗ ಏನೋ ತಮಾಷೆ ಮಾಡ್ತಾರೆ ಅಂದ್ಕೊಂಡೆ. ನೋಡಿದರೆ ಹೌದು, ಅವರು ಗೊತ್ತಿದ್ದವರಲ್ವಾ, ಎಷ್ಟೋ ವರ್ಷದಿಂದ ಕೆಲಸ ಮಾಡ್ಕೊಂಡಿದ್ದವರು. ನೋಡಿ ಕ್ಲೀನಾಗಿ ನೋಡಿ ಹೇಗೆ ಹಕ್ಕಿ ಗೂಡು ಕಟ್ಟತ್ತೆ, ಹಾಗೆಯೇ ಇಲ್ಲಿ ಕೂಡ ಮನೆ ಮಾಡ್ಕೊಂಡಿದೆ ನೋಡಿ. ಇದೆಲ್ಲ ಕಸ ಗೀಸ ಹುಲ್ಲು ಕಡ್ಡಿ ಎಲ್ಲ ಸೇರಿಸ್ಕೊಂಡು ಎಷ್ಟು ಚೆನ್ನಾಗಿ ಮನೆ ಮಾಡ್ಕೊಂಡಿದೆ ಅಂತ. ಅದು ಅಲ್ಲಿ ತೆಂಗಿನ ಮರದಲ್ಲಿ ಅಷ್ಟು ಎತ್ತರದಲ್ಲಿ ಬೊಂಡ ಮತ್ತು ತೆಂಗಿನ ಕಾಯಿ ಎಲ್ಲ ಇರುತ್ತಲ್ಲ, ಅದರ ಎಡೆಯಲ್ಲಿ ಮಧ್ಯದಲ್ಲಿ ಹೀಗೆಲ್ಲ ಮನೆ ಮಾಡ್ಕೊಂಡು ಕೂತಿರತ್ತಂತೆ. ಆಯಿತಾ? ನೋಡಿ ಎಷ್ಟು ಚೆನ್ನಾಗಿ ಹೆಣ್ಕೊಂಡಿದೆ ನೋಡಿ, ಎಂತೆಲ್ಲ ಸೇಮ್ ಹಕ್ಕಿ ಗೂಡು ಥರನೇ, ಸ್ವಲ್ಪ ಡಿಫ್ರೆಂಟ್ ಟೈಪ್ ಅಷ್ಟೇ. ಹಾಗೆ ಗೂಡು ರೌಂಡಾಗಿರುತ್ತೆ, ಇದು ಹಾಗೆಲ್ಲ ಫ್ಲ್ಯಾಟಾಗಿ ಆರಾಮಾಗಿ ಅಂದರೆ ಕುತ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟು ವ್ಯವಸ್ಥೆ ಮಾಡ್ಕೊಂಡಿದ್ದಾವೆ ನೋಡಿ. ಇಲಿಯ ಮನೆ ಅಲ್ವಾ? ಹೇಗಿದೆ ಇಲಿಯ ಮನೆ ಅಲ್ವಾ? ಇಲಿಯ ಮನೆ ಇರುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಿತ್ತಾ? ಇಲಿಯ ಮನೆ ಹೀಗೂ ಇರುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಿತ್ತಾ? ನಂಗೂ ಆಶ್ಚರ್ಯ ಆಯ್ತಾಯ್ತಾ. ಅದು ನೋಡಿ ಇಲಿಯ ಮನೆ ಅನ್ಕೊಳ್ಳಿ, ಇಲ್ಲೆಲ್ಲ ನಮ್ಮ ಮನೆ ಒಳಗೆ ಮನೆ ಅಂಗಳದಲ್ಲಿ ಇಲ್ಲಿ ಅಲ್ಲಿ ಎಲ್ಲೋ ಇರುತ್ತೆ ಅಂತ ಅನ್ಕೊಳ್ತೀವಿ ನಾವು. ಆದ್ರೆ ಹಾಗೆ ಅಲ್ಲ. ನೋಡಿದ್ರ ಇಲಿಯ ಮನೆ ಹೋಗಿ ಹೋಗಿ ಆ ತೆಂಗಿನ ಮರದಲ್ಲಿ ಅಷ್ಟು ಮೇಲೆ ಆ ತುದಿಯಲ್ಲಿ ಹೊಕ್ಕೊಂಡು ಕುತ್ಕೊಂಡು ಮನೆ ಮಾಡಿದಾವೆ ಅಂದ್ರೆ ಎಂತ ಮಂಡೆ ಹೊಗಳದ್ದು ಭಾರಿ ಚಾಲು ಆಯ್ತಾ ಇಲಿಗಳು. ಮನೆಗೆ ಬಂದು ಮನೆಗೆ ನುಗ್ಗಿ ಇಲ್ಲೆಲ್ಲ ಅದು ಇದು ಎಲ್ಲ ಕಡ್ದು ನಮ್ಮ ಮನೆಯ ವಸ್ತುಗಳನ್ನ ಹಾಳು ಮಾಡಿ ಗೂಡು ಕಟ್ಕೊಳ್ಳೋದಕ್ಕೆ ನಂಬೋದು. ಮತ್ತೆ ಅಂಗಳದಲ್ಲಿ ಅಲ್ಲಿ ಇಲ್ಲೇ ಮೂಲೆಯಲ್ಲಿ ಎಲ್ಲೆಲ್ಲಿ ಹರಗಣ ಎಲ್ಲೆಲ್ಲಿ ಹಸರಣೆ ಇರುತ್ತೆ ಅಲ್ಲೆಲ್ಲ ಕುತ್ಕೊಂಡು ಇಲ್ಲಿ ಮನೆ ಮಾಡುತ್ತೆ ಅಂದ್ರೆ ಒಪ್ಕೋಬಹುದು. ಆದ್ರೆ ಇದು ಹೋಗಿ 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 ಅಷ್ಟುದ್ದ ತೆಂಗಿನ ಮರಕ್ಕೆ ಅಲ್ಲಿ ಹೋಗಿ ಆ ತುದಿಯಲ್ಲಿ ಮನೆ ಮಾಡ್ಕೊಂಡು ಕೂತಿದಾವೆ ಅಂದ್ರೆ ಏನೆಲ್ಲ ಇನ್ನು ನೋಡ್ಲಿಕ್ಕೆ ಉಂಟು ಮಾರೇರಿ ನಮ್ಗೆ. ಇದು ಮೊದಲಿಂದ ಇತ್ತ ಗೊತ್ತಿಲ್ಲ ಅಥವಾ ಕಲಿಯುಗದ ಮಹಿಮೆನ? ನಿಮ್ಗೆ ಏನಾದ್ರು ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಯಾರಿಗಾರು ಗೊತ್ತಿದ್ರೆ ಇದು ಮೊದಲಿಂದ ನಡೆದುಕೊಂಡ ಕ್ರಮವ ಅಥವಾ ಈಗಿಂದು ಹೊಸ ಕ್ರಮವ ಇಲಿಗಳದ್ದು ಅಂತ ಸ್ವಲ್ಪ ಕಮೆಂಟ್ ಮಾಡಿ ನಂಗೆ ಹೇಳಿ ಆಯ್ತಾ. ನೀವೆಲ್ಲ ಕೇಳಿ, ನಿಮ್ಮ ಪೂರ್ವಜರು ಅಜ್ಜಿ ತಾತಂದಿರು ಯಾರಾದ್ರು ಇದ್ರೆ ಮನೇಲಿ ಅವರಿಗೆಲ್ಲ ಗ್ಯಾರಂಟಿ ಗೊತ್ತಿರುತ್ತೆ ಈ ಇಲಿಗಳ ಕಾರ್ಬಾರು ಈ ರೀತಿನೂ ಉಂಟಾ ಅಂತ ಗ್ಯಾರಂಟಿ ಗೊತ್ತಿರುತ್ತೆ. ಸೊ ಕೇಳ್ಕೊಳ್ಳಿ ಇದೊಂದು. ಹಾಗೆ ಭೋಜನ ಹೊರಟರು. ಇನ್ನು ಅವರು ತಂದ ಕತ್ತಿ ಹಗ್ಗ ಏನೆಲ್ಲ ತೆಂಗಿನ ಮರ ಹತ್ತೋಕ್ಕೆ ಬೇಕು ಸಲಕರಣೆಗಳು ಎಲ್ಲ ತುಂಬಿಸಿಕೊಂಡು ಹೊರಟರು. ಇನ್ನು ನೆಕ್ಸ್ಟ್ ಮನೆಗೆ ಅವರು ಹೋಗೋದು. ಹಾಗೆಯೇ ಅವರ ಮಗಳು ಸಾನ್ವಿ ಸ್ಕೂಲಿಗೆ ಹೋಗ್ತಾಳೆ. ಅವಳಿಗೆ ಪ್ರತಿ ವರ್ಷ ನಾನು ಬಟ್ಟೆ ಕೊಡ್ತೇನೆ, ಡ್ರೆಸ್ ಎಲ್ಲ ಕೊಡ್ತೇನೆ. ಹಾಗೆ ತಂದಿಟ್ಟಿದ್ದೆ, ಕೊಟ್ಟೆ, ತಗೊಂಡು ಹೊರಟರು. ಹೊಸ ಬೈಕ್ ತಗೊಂಡ ಬಗ್ಗೆ ಮಾತಾಡ್ತಾ ಇದ್ರು. ಸಾನ್ವಿ ಕುತ್ಕೊಂಡು ಹೋಗ್ತಾಳ, ಹೆದರ್ತಾಳ. ಈಗ ಸೈಕಲ್ಗಿಂತ ಒಳ್ಳೆ ಆಯ್ತು ನಿಮಗೆ ಅಲ್ಲ, ಸೈಕಲ್ ಹೊಡೆದುಕೊಂಡು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರಬಹುದು ಅಂತ ಅನ್ಕೋತೇನೆ. ಇಷ್ಟ ಆಗಿರ್ಲೇಬೇಕು, ತುಂಬಾನೇ ಡಿಫ್ರೆಂಟ್ ಆಗಿದೆ. ಹಾಗೆ ನಾನು ನನ್ನ ಚಾನಲಲ್ಲಿ ತುಂಬಾ ಡಿಫ್ರೆಂಟ್ ಆದ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ. ವೆರೈಟಿ ವಿಡಿಯೋಸ್. ಒಂದೇ ಲೆಕ್ಕ ವಿಡಿಯೋ ನೋಡ್ತಾ ಇದ್ರೆ ನಿಮಗೂ ಕೂಡ ಬೋರ್ ಆಗೇ ಆಗುತ್ತೆ ಆಬ್ವಿಯಸ್ಲಿ ಅಲ್ವಾ. ವಿಡಿಯೋದೊಂದಿಗೆ ಮತ್ತೆ ಸಿಗುವ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.